ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಆದ ಮೊದಲ ದಿನವೇ ಒಂದು ಎಲಿಮಿನೇಷನ್ ಮಾಡಿದ್ರು, ಅದು ರಕ್ಷಿತಾ ಶೆಟ್ಟಿ ಅವ್ರನ್ನ. ಮೊದಲನೇ ವಾರ ಡಬಲ್ ಎಲಿಮಿನೇಷನ್ ಆಗೋಯ್ತು ಅಮಿತ್ ಮತ್ತು ಕರಿಬಸಪ್ಪ ಅವ್ರದ್ದು. ಎರಡನೇ ವಾರ ನೋ ಎಲಿಮಿನೇಷನ್ ವೀಕ್ ಆಗಿತ್ತು. ಮೂರನೇ ವಾರ ಮಿಡ್ ವೀಕ್ ಅಲ್ಲಿ ಸತೀಶ್ ಅವರು, ವಾರಾಂತ್ಯದಲ್ಲಿ ಮಂಜು ಭಾಷಿಣಿ ಹಾಗೂ ಅಶ್ವಿನಿ SN ಅವರು ಎಲಿಮಿನೇಟ್ ಆಗೋದು. ನಾಲ್ಕನೇ ವಾರ ನೋ ಎಲಿಮಿನೇಷನ್ ವೀಕ್ ಆಗಿತ್ತು. ಐದನೇ ವಾರ ಎಲಿಮಿನೇಟ್ ಆಗಿದ್ದು ಮಲ್ಲಮ್ಮರ್ ಅವರು. ಆರನೇ ವಾರ ಎಲಿಮಿನೇಟ್ ಆಗಿದ್ದು ಕಾಮಿಡಿಯನ್ ಚಂದ್ರಪ್ರಭಾರ್ ಅವರು. ಏಳನೇ ವಾರ ಎಲಿಮಿನೇಟ್ ಆಗಿದ್ದು ಕಾಕ್ರೋಚ್ ಸುದಿ ಅವರು. ಎಂಟನೇ ವಾರ ಎಲಿಮಿನೇಟ್ ಆಗಿದ್ದು ವೈಲ್ಡ್ ಕಾರ್ಡ್ ಅಲ್ಲಿ ಒಳಗೆ ಬಂದಂತಹ ರಿಷಾರ್ ಅವರು. ಒಂಬತ್ತನೇ ವಾರ ಎಲಿಮಿನೇಟ್ ಆಗಿದ್ದು ಜಾಹ್ನವಿ ಅವರು. ಹತ್ತನೇ ವಾರ ಎಲಿಮಿನೇಟ್ ಆಗಿದ್ದು ಅಭಿಷೇಕ್ ಅವರು. 11ನೇ ವಾರ ಎಲಿಮಿನೇಷನ್ ಅಂತ ತೋರಿಸಿದ್ದು ರಕ್ಷಿತಾ ಹಾಗೂ ಧ್ರುವಂತ್ ಅವ್ರನ್ನ. ಆದ್ರೆ ಇವರಿಬ್ಬರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟು ಮತ್ತೆ ಮನೆ ಒಳಗೆ ಕರ್ಕೊ ಬಂದ್ರು. 12ನೇ ವಾರ ಎಲಿಮಿನೇಟ್ ಆಗಿದ್ದು ರಜತ್ ಹಾಗೂ ಚೈತ್ರಾರ್ ಅವರು. 13ನೇ ವಾರ ಡಬಲ್ ಎಲಿಮಿನೇಷನ್ ಆಯ್ತು. ಶನಿವಾರದ ಸಂಚಿಕೆಯಲ್ಲಿ ಸೂರಜ್ ಅವರು ಎಲಿಮಿನೇಟ್ ಆದ್ರೆ ಭಾನುವಾರದ ಸಂಚಿಕೆಯಲ್ಲಿ ಎಲಿಮಿನೇಟ್ ಆಗಿದ್ದು ಮಾಳು ಅವರು. 14ನೇ ವಾರ ಎಲಿಮಿನೇಟ್ ಆಗಿದ್ದು ಸ್ಪಂದನಾರ್ ಅವರು. 15ನೇ ವಾರ ಎಲಿಮಿನೇಟ್ ಆಗಿದ್ದು ರಾಶಿಕಾ ಶೆಟ್ಟಿ ಅವರು. 16ನೇ ವಾರ ಅಂದ್ರೆ ಫಿನಾಲೆ ವೀಕ್ ಅಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಆಗಿ ಮನೆಗೆ ಬಂದ ಲಾಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಅದು ಧ್ರುವಂತ್ ಅವರು. ಇದಾಗಿತ್ತು ಎಲಿಮಿನೇಟ್ ಆದ ಕಂಟೆಸ್ಟೆಂಟ್ ಗಳ ಲಿಸ್ಟ್. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಹಾಗೆ ಯಾರು ಈ ಕಪ್ ನ ಗೆಲ್ಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇದೇ ತರದ ವಿಡಿಯೋಗಳಿಗೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.